ಕೆಯುಐಡಿಎಫ್ಸಿಯು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಕಲಬುರಗಿ ನಗರಗಳ ಆಯ್ದ ವಾರ್ಡ್ಗಳಲ್ಲಿ ವಿಶ್ವ ಬ್ಯಾಂಕ್ ನೆರವಿನ ಕರ್ನಾಟಕ ನಗರ ನೀರು ವಲಯ ಸುಧಾರಣಾ ಯೋಜನೆ KUWSIPಯನ್ನು ನಿರಂತರ ನೀರು ಸರಬರಾಜು ಯೋಜನೆಯಾಗಿ 2008ರಿಂದ 2011ರವರೆಗೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಈ ಯಶಸ್ಸಿಗೆ ನಳ ಸಂಪರ್ಕಗಳ ಕಲ್ಪಿಸುವಿಕೆಗೆ ಅಳವಡಿಸಲಾಗಿರುವ ಕ್ರಮಗಳು ಕಾರಣವಾಗಿವೆ. ಯೋಜನಾ ನಗರದಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಗೃಹ ಬಳಕೆ ನಳ ಸಂಪರ್ಕಗಳನ್ನು ಆದ್ಯತಾ ವಲಯಗಳ DMAಗಳಲ್ಲಿ ಹಂತ ಹಂತವಾಗಿ ನಿರಂತರ ನೀರು ಸಂಪರ್ಕಗಳನ್ನಾಗಿ ಪರಿವರ್ತಿಸಲಾಗುವುದು. ನಳ ಸಂಪರ್ಕ ವೆಚ್ಚದ 50% ಮೊತ್ತವನ್ನು ಪಾವತಿಸಬೇಕಾಗಿದ್ದು, ಒತ್ತಡ ಸಹಿತ ನಿರಂತರ ನೀರು ಸರಬರಾಜು ಪ್ರಾರಂಭವಾದ 6 ತಿಂಗಳ ನಂತರ ಗ್ರಾಹಕರ ಬಿಲ್ನಲ್ಲಿ ₹50ರಂತೆ ಮಾಸಿಕ ಕಂತಿನಲ್ಲಿ ಪೂರ್ಣ ವಸೂಲಾಗುವವರೆಗೆ ಪಾವತಿಸಬೇಕಾಗುತ್ತದೆ. ಸಲ್ಲಿಸಬೇಕಾದ ದಾಖಲೆಗಳು: ಈ ವರ್ಗದ ಗ್ರಾಹಕರು ಸಂಪೂರ್ಣ ನಳ ಸಂಪರ್ಕ ಶುಲ್ಕ ಹಾಗೂ ನಳ ಸಂಪರ್ಕ ವೆಚ್ಚವನ್ನು ಒತ್ತಡ ಸಹಿತ ನಿರಂತರ ನೀರು ಸರಬರಾಜು ಪ್ರಾರಂಭವಾದ 6 ತಿಂಗಳ ನಂತರ ಗ್ರಾಹಕರ ಬಿಲ್ನಲ್ಲಿ ₹50ರಂತೆ ಮಾಸಿಕ ಕಂತಿನಲ್ಲಿ ಪೂರ್ಣ ವಸೂಲಾಗುವವರೆಗೆ ಪಾವತಿಸಬೇಕಾಗುತ್ತದೆ. ಸಲ್ಲಿಸಬೇಕಾಗಿರುವ ದಾಖಲೆಗಳು: ಹೊಸದಾಗಿ ನಳ ಸಂಪರ್ಕ ಪಡೆಯುವ ಗ್ರಾಹಕರು ನಿರಂತರ ನೀರು ಸರಬರಾಜು ಪ್ರಾರಂಭವಾದ 6 ತಿಂಗಳ ನಂತರ ಗ್ರಾಹಕರ ಬಿಲ್ನಲ್ಲಿ ₹50ರಂತೆ ಮಾಸಿಕ ಕಂತಿನಲ್ಲಿ ಪೂರ್ಣ ವಸೂಲಾಗುವವರೆಗೆ ಸಂಗ್ರಹಿಸಲು ಉದ್ದೇಶಿಸಲಾಗಿದೆ. ಸಲ್ಲಿಸಬೇಕಾದ ದಾಖಲೆಗಳು: 400 ಚದರ ಅಡಿ ವಿಸ್ತೀರ್ಣದೊಳಗೆ ವಾಸಿಸುವ ಎಲ್ಲರೂ ನಗರದ ಬಡವರ ವರ್ಗಕ್ಕೆ ಸೇರಿರುತ್ತಾರೆ. ನಳ ಸಂಪರ್ಕ ಶುಲ್ಕ ಹಾಗೂ ನಳ ಸಂಪರ್ಕ ವೆಚ್ಚ ಪಾವತಿಸುವಿಕೆಯಿಂದ ವಿನಾಯಿತಿ ನೀಡಲಾಗಿದೆ. ಸಲ್ಲಿಸಬೇಕಾದ ದಾಖಲೆಗಳು: ಮೊದಲು ನೀರು ಅನುಕೂಲ ಇದ್ದಿಲ್ಲ, ಭಾಳ ದೂರ ಹೋಗಿ ತರಬೇಕಾಗ್ತಿತ್ತು, ಮತ್ತು ಭಾಳ ತ್ರಾಸ ಆಗ್ತಿತ್ತು ರೀ ಜೀವ. ಈಗ ಮನೆ ನಲ್ಲಿ ನೀರು ಕೊಟ್ಟಿ ಸಲ್ಯಾಕ ಅನುಕೂಲ ಆಗಿದೆ. ಇನ್ನಿತರೆ ಅಂಶಗಳು: